ರಾತ್ರಿಯೆಲ್ಲ ಕತ್ತಲಲ್ಲಿ ಕಳೆದಿದ್ದಾರೆ ಜೀವನವನ್ನ ತೀರ್ಥಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತವರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ. ವಿದ್ಯುತ್ ಇಲ್ಲದೆ ನಿನ್ನೆ ಬೆಳಗ್ಗೆಯಿಂದ ರೋಗಿಗಳು ಪರದಾಡಿದ್ದಾರೆ. ರಸ್ತೆ ಕಾಮಗಾರಿ ಹಿನ್ನೆಲೆ ವಿವಿಧೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ರಸ್ತೆ ಕಾಮಗಾರಿ ಹಿನ್ನೆಲೆ ವಿವಿಧೆಡೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಒಂದೇ ದಿನ 8 ಆಪರೇಷನ್, ರೋಗಿಗಳ ಪರದಾಟ. ಜನರೇಟರ್ಗಳು ಇದ್ರೂ ಕೂಡ ಬಳಸದೆ ಆಸ್ಪತ್ರೆಯ ಬೇಜವಾಬ್ದಾರಿ. ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ ರೀ, ಜನರೇಟರ್ ಇದ್ರೂ ಕೂಡ ಅದನ್ನು ಓಪನ್ ಮಾಡಲ್ಲ, ಆನ್ ಮಾಡಲ್ಲ ಅಂದರೆ ಏನು ಅರ್ಥ ಅಂತ. 8 ಆಪರೇಷನ್ ಆಗಿದೆ ಅಂತ ಕೇಳಕ್ಕೆ ಭಯ ಆಗುತ್ತೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಸ್ಥಿತಿ ಇದು. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ, ತೀರ್ಥಹಳ್ಳಿ ಶಾಸಕರು ಏನು ಮಾಡ್ತಿದ್ದಾರೆ, ಪ್ರಶ್ನೆಯನ್ನು ಆಬ್ವಿಯಸ್ಲಿ ಮಾಡಲೇಬೇಕಾಗತ್ತೆ. ಅರ್ಗ ಜ್ಞಾನೇಂದ್ರ ಅಲ್ಲಿನ ಶಾಸಕರು, ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನವನ್ನು ಹರಿಸಬೇಕಾಗತ್ತೆ. 8 ರೋಗಿಗಳಿಗೆ ನಿನ್ನೆ ಆಪರೇಷನ್ ಆಗಿದೆ. ಜನರೇಟರ್ ಆನ್ ಆಗ್ತಾ ಇಲ್ಲ. ಜನರೇಟರ್ ಇದ್ರೂ ಕೂಡ ಆಸ್ಪತ್ರೆ ಜನರೇಟರ್ನ ಬಳಕೆ ಮಾಡಿಕೊಂಡಿಲ್ಲ. ಆಸ್ಪತ್ರೆ ಆಡಳಿತ ಮಂಡಳಿಯ ಬೇಜವಾಬ್ದಾರಿ ಅಲ್ವಾ ಇದು. ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರ ಮೇಲೆ ಅಲ್ಲಿ ಇರೋ ಅಂತಹ ಸವಲತ್ತುಗಳು ಸೌಲಭ್ಯಗಳನ್ನು ಬಳಸ್ಕೋಬೇಕಲ್ಲ. 8 ಆಪರೇಷನ್ ಆಗಿದೆ. ರೋಗಿಗಳ ಸ್ಥಿತಿ ಏನು? ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶಿವಮೊಗ್ಗದ ಕತೆ ಇದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಡು ಬಂದಿರೋ ಅಂಥ ದೃಶ್ಯ. ನಿನ್ನೆ 8 ಆಪರೇಷನ್ ಆಗಿದೆ. ನಿನ್ನೆ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ರಾತ್ರಿ ಪೂರ್ತಿ ಕತ್ತಲು. ಆಪರೇಷನ್ ಆದಂಥ ರೋಗಿಗಳ ಕತೆ ಏನು?